ಪ್ರತಿಯೊಬ್ಬರು ಟಾಲರೆನ್ಸ್ ಅಲ್ಲಿ ಜೀವಿಸಿದಾಗ ಮಾತ್ರ ಈ ಭಾರತ, ನನ್ನ ಕನಸಿನ ಭಾರತ, ಉನ್ನತ ಹಂತಕ್ಕೆ ತಲುಪುತ್ತದೆ. ಒಂದೆರಡು ವಿಚಾರಗಳನ್ನು ಮಾತ್ರ ಹೇಳ್ತೇನೆ ಪ್ರೀತಿಯ ಸಹೋದರಿ. ಈ ಭಾರತ ಎಂಬುದು, ಈ ಕರ್ನಾಟಕ ಅತ್ಯಂತ ಸುಂದರವಾದಂತಹ ಪ್ರದೇಶವಾಗಿದೆ. ಈ ಭಾರತ ಒಂದು ಬ್ರಹ್ಮಾಂಡವಾದ, ಈ ಕರ್ನಾಟಕ ಒಂದು ಪುಟ್ಟ ಭಾರತ ನೋಡ. ಇಲ್ಲಿಲ್ಲದ್ದು ಇನ್ನೆಲ್ಲಿದೆ ತೋರ. ಇಲ್ಲಿಯ ಮಣ್ಣು ಹೊನ್ನು, ಇಲ್ಲಿಯ ನೀರು ಸೊದೆ, ಇಲ್ಲಿ ಜೀವವನ್ನು ಬಯಸಿದರೆ ಸರ್ವವನ್ನು ಬಯಸಿದೆ ಅಂತ ಹೇಳಿದ್ದಾರೆ. ಉಡುಪಿಯನ್ನು ನೀವು ತೆಗೆದು ನೋಡಿ, ಇದು ಗಾಂಧೀಜಿ ಮೆಟ್ಟಿದಂತಹ ನಾಡು. 1934ರಲ್ಲಿ ಗಾಂಧೀಜಿ ಉಡುಪಿಗೆ ಬಂದರು. ನಾನೊಂದು ಕವಿತೆ ಬರೆಯುವಾಗ ನಾನು ಹೇಳ್ತಿದ್ದೆ ಉಡುಪಿಯ ಬಗ್ಗೆ. ಕಡಲ ಅಲೆಗಳ ಕಲೆಯ ಸಿರಿಗಳ ನಾಡು ನನ್ನಿ ಉಡುಪಿ. ಇದು ಗಾಂಧಿ ಮೆಟ್ಟಿದ ನೆಲವು, ಅಬ್ದುಲ್ಲಾ ಹಾಜಿಯ ನೆರವು, ವೈದ್ಯ ಲೋಕದ ಕೇಂದ್ರ, ಅರಬ್ಬಿ ಕಡಲಲ್ಲಿ ದ್ವೀಪ ಅಂತ ಈ ಲ್ಯಾಂಡಿನ ಬಗ್ಗೆ ನಾವು ಹೇಳ್ತಿದ್ದೆವು. ಇಲ್ಲಿ ನೋಡಿ, ಅಷ್ಟಮಠಗಳ ನಾಡು, 8 ಅಷ್ಟಮಠಗಳು ಇಲ್ಲಿ ಕಾರ್ಯಾಚರಿಸುತ್ತಿದೆ. ಇಲ್ಲಿ ಮಸೀದಿಗಳಲ್ಲಿ ಬಾಂಗ್ಗಳು ಮಲಗುವಾಗ, ಅಲ್ಲಿರುವಂತಹ ಪ್ರಾರ್ಥನೆಗಳು ನಡೆಯುವಾಗ, ಚರ್ಚ್ಗಳಲ್ಲಿ ಪ್ರಾರ್ಥನೆಗಳು ನಡೆಯುವಾಗ ಎಲ್ಲರೂ ಕೂಡ ಈ ದೇಶಕ್ಕೆ ಬೇಕಾಗಿ, ಈ ನಾಡಿಗೆ ಬೇಕಾಗಿ, ಶಾಂತಿಗೆ ಬೇಕಾಗಿ, ಸೌಹಾರ್ದತೆಗೆ ಬೇಕಾಗಿ ಇಲ್ಲಿ ಅವರು ಪ್ರಾರ್ಥನೆಗಳನ್ನು ಮಾಡುತ್ತಿದ್ದಾರೆ. ಅದಾಗಿದೆ ಉದಾತ್ತವಾದಂತಹ ಭಾರತ. ಅವತ್ತು ನೀವು ನೆನಪು ಮಾಡಬೇಕು, ಈ ಸ್ವಾತಂತ್ರ್ಯ ಸಂಗ್ರಾಮದ ಚಳುವಳಿಯನ್ನು ತೆಗೆದು ನೋಡಿದ್ರೆ 2 ಘಟನೆಯನ್ನು ಮಾತ್ರ ನಾನು ಒಂದು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ತೇನೆ. ಆಂಗ್ಲೋ ಸಿಖ್ ವಾರ್ ನಡೆಯುತ್ತದೆ. ಆಂಗ್ಲೋ ಸಿಖ್ ವಾರ್ ನಡೆದಾಗ ಎಲ್ಲರನ್ನು ಬ್ರಿಟಿಷರು ಸೋಲಿಸ್ತಾ ಇರುವಂತಹ ಸಂದರ್ಭದಲ್ಲಿ ಸಿಖ್ ವಾರ್ನಲ್ಲಿ ಬ್ರಿಟಿಷರನ್ನು ಭಾರತೀಯರು ಸೋಲಿಸ್ತಾರೆ. ಯಾಕೆ ಅಂತ ಕೇಳಿದ್ರೆ, ಅಲ್ಲಿ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಹಿಂದೂ ಮುಸ್ಲಿಂ ಸಿಖ್ಖರು ಒಗ್ಗಟ್ಟಿನಿಂದ ಅವರನ್ನು ಒಡೆದು ಓಡಿಸಿದ ಕಾರಣದಿಂದಾಗಿತ್ತು ಸಿಖ್ ವಾರ್ನಲ್ಲಿ ಅವರಿಗೆ ಪರಾಜಯವಾಗುತ್ತದೆ. ನಂತರ ಎಷ್ಟೋ ವರ್ಷಗಳ ನಂತರ ಬ್ರಿಟಿಷರು ನಮ್ಮನ್ನೆಲ್ಲ ಆಳ್ತಾರೆ, ಎಲ್ಲ ನಮ್ಮ ಪ್ರದೇಶಗಳನ್ನು ಒಲೆಗಾಕಿ 1905ರಲ್ಲಿ ಒಂದು ಘಟನೆ ನಡೀತದೆ. ಬ್ರಿಟಿಷರು ಅವರು ತಂದಂತಹ ಪಾಲಿಸಿಯನ್ನು ಒಮ್ಮೆ ಕೂಡ ಹಿಂತೆಗೆಯಲಿಲ್ಲ. 1905ರಲ್ಲಿ ಬಂಗಾಳ ವಿಭಜನೆಯನ್ನು ಮಾಡ್ತಾರೆ. ಹಿಂದೂ ಮುಸ್ಲಿಮರನ್ನು ಕಚ್ಚಾಡಿಸಬೇಕು, ಒಡೆದಾಡಬೇಕು, ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನು ತರುವಾಗ ಅಲ್ಲಿರುವಂತಹ ಹಿಂದೂಗಳು ಮುಸ್ಲಿಮರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಡಿದ ಸಂದರ್ಭದಲ್ಲಿ 1911ರಲ್ಲಿ ಲಾರ್ಡ್ ಕರ್ಜನ್ನಿಗೆ ಆ ಬೆಂಗಾಲ ವಿಭಜನೆಯನ್ನು ವಾಪಸ್ ಪಡೆಯಬೇಕಾದಂತಹ ಸನ್ನಿವೇಶ ಉಂಟಾಯಿತು. ಇದಕ್ಕೆಲ್ಲಕ್ಕಿರುವಂತಹ ಮುಖ್ಯ ಕಾರಣ ನಾವೆಲ್ಲರೂ ಭಾರತೀಯರು ಒಗ್ಗಟ್ಟಾಗಿ ಹೋರಾಡಿದ ಕಾರಣದಿಂದ ಅವರನ್ನು ಒದ್ದೋಡಿಸಲು ಇಲ್ಲಿ ಸಾಧ್ಯವಾಯಿತು. ಮತ್ತೊಂದು ಮಾತಿನಲ್ಲಿ ಹೇಳ್ಬೋದು, 26 ದೇಶಗಳು 347 ವರ್ಷಗಳು ಬ್ರಿಟಿಷರು ಭಾರತದಲ್ಲಿದ್ದರು. ಹೇಗೆ ಅವರನ್ನು ನಮಗೆ ಓಡಲಿಕ್ಕೆ ಸಾಧ್ಯವಾಯಿತು? ರೋಮ ಸಬ್ಮಿಟ್ ಗಯೆ ಜಹಾಸೆ ಅಬ್ ತಕ್ ನಗರ್ ಹೈ ಬಾಕಿ ನಾಮೋ ನಿಶಾನ್ ಹಮಾರ. ನಮ್ಮ ಭಾರತದ ಹೆಸರು, ಆ ಭಾರತದವನ್ನು ಅದು ಭಾರತವಾಗಿ ಇಂದು ಬಾಕಿಯಾಗಿದೆ ಅಂತ ಕೇಳಿದರೆ ಯಾತಕ್ಕಾಗಿ ಅಂತ ಹೇಳಿದರೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಇದ್ದೇವೆ ಅಂತ ಹೇಳಿದರು. ಇಲ್ಲಿ ವ್ಯಾಕ್ಸಿನ್ ಅನ್ನು ನಾವು ತಯಾರು ಮಾಡಿದಾಗ ಅದಕ್ಕೆ ಬೇರೆ ದೇಶದವರು ಅವರಿಗೆ ನಿಮ್ಮಲ್ಲಿ ಸಾಧ್ಯ ಇಲ್ಲ ಅಂತ 54 ದೇಶಗಳಿಗೆ ನಾವು ವ್ಯಾಕ್ಸಿನ್ ಅನ್ನು ತಲುಪಿಸಿದ್ವಿ. ನಾವು ಸೈಕಲ್ನಲ್ಲಿ, ಬೈಸಿಕಲ್ನಲ್ಲಿ ನಾವು ರಾಕೆಟ್ ಅನ್ನು ಉಡಾವಣೆ ಮಾಡಲಿಕ್ಕೆ ತಿರುವನಂತಪುರಂನ ವೇದಿಕೆಯಲ್ಲಿ ತಿರುವನಂತಪುರಂನ ದಾರಿಯಲ್ಲಿ ಹೋದಂತಹ ಭಾರತೀಯರಾದ ಹೆಮ್ಮೆಯ ಸೈಂಟಿಸ್ಟ್ಗಳು ಈ 2 ವರ್ಷಗಳ ಹಿಂದೆ ನಾವು ಚಂದ್ರನ ಅಂಗರಣದ ಪಶ್ಚಿಮದಲ್ಲಿ, ಸೌತ್ ಪೋಲ್ನಲ್ಲಿ ನಾವು ತಲುಪಿದ್ದೇವೆ. ಜಗತ್ತಿನ 3ನೇ ಅತಿ ದೊಡ್ಡ ದೇಶವಾಗಿ ನಮಗೆ ತಲುಪಲಿಕ್ಕೆ ಸಾಧ್ಯವಾಯಿತು. ಯಾಕೆ? ವಿ ಹ್ಯಾವ್ ದ ರಿಸೋರ್ಸ್. ನಮ್ಮ ಹತ್ರ ಯುವ ಶಕ್ತಿ ಅತ್ಯಂತ ದೊಡ್ಡದಾಗಿದೆ. 3ನೇ ವಿಚಾರ ಹೇಳುದು, ಎಜುಕೇಶನ್ ಹೇಳಿದೆ, ನಮ್ಮ ಒಗ್ಗಟ್ಟು ತಲುಪಿಸಬೇಕು, ಸಹಿಷ್ಣುತೆ, ಟಾಲರೆನ್ಸ್. ಕೊನೆಯದಾಗಿ ಒಂದು ಮಾತನ್ನು ನಾನು ನಿಮಗೆ ಹೇಳಲಿಕ್ಕಿರುವುದು, ನನ್ನ ಸಮಯ ಆಗ್ತಾ ಬರ್ತಾ ಇದೆ. ಕೊನೆಯದಾಗಿ ನಾನು ಹೇಳಲಿಕ್ಕಿರುವುದು, ನಮಗಿರುವಂತಹ ದೇಶ ಪ್ರೇಮ, ನಮ್ಮೊಂದಿಗೆ ದೇಶ ಪ್ರೇಮ ಇರಬೇಕು. ಇಲ್ಲಿ ನೋಡಿ, LOCಯಲ್ಲಿ ಲೈನ್ ಆಫ್ ಕಂಟ್ರೋಲ್ ನಲ್ಲಿ ಒಂದು ಕಡೆಯಲ್ಲಿ ನಮಗೆ ತೊಂದರೆ, LACಯಲ್ಲಿ ಆಕ್ಚುಯಲ್ ಕಂಟ್ರೋಲ್ ನಲ್ಲಿ ಚೀನಾದವರ ತೊಂದರೆ, ಪಾಕಿಸ್ತಾನದವರ ತೊಂದರೆ, ಎಲ್ಲರೂ ಕೂಡ ನಮ್ಮನ್ನು ದಾಳಿ ಮಾಡಲಿಕ್ಕೆ ಪ್ರಯತ್ನ ಪಡುವಾಗ ನಮ್ಮ ಭಾರತೀಯ ಸೈನಿಕರು ಅವರು ಆ ರಕ್ತವನ್ನು ಈ ದೇಶಕ್ಕೆ ನೀಡಿ ಅವರು ಮಡಿಯುತ್ತಿದ್ದಾರೆ. 6 ತಿಂಗಳಿಂದ ಹಿಂದೆ ಮದುವೆಯಾದಂತಹ ಆ ಒಂದು ಯುವತಿ ಆ 30 ವರ್ಷದಲ್ಲಿ 25 ವರ್ಷದಲ್ಲಿ ವಿಧವೆಯಾಗಿ ಚಕ್ರವನ್ನು, ಪ್ರಶಸ್ತಿಯನ್ನು ಪಡೆಯುತ್ತಿರುವಾಗ ಅವರ ಕಣ್ಣಿನಲ್ಲಿ ಧಾರಾಳ ಕಣ್ಣೀರು ಬರುತ್ತಿದೆ. ಆ ತಾಯಂದಿರು, ವಯೋವೃದ್ಧ ತಾಯಂದಿರು ಅಳುತ್ತಿದ್ದಾರೆ. ಆ ಸಂದರ್ಭದಲ್ಲಿ ಭಾರತೀಯನಾದ ನಾನು ಮತ್ತು ಭಾರತೀಯರಾದ ನಾವೆಲ್ಲರೂ ಕೂಡ ಇಲ್ಲಿ ನಮ್ಮ ಕಣ್ಣಿನಿಂದ ಒಂದು ಹನಿ ರಕ್ತವಾದರೂ ಕೂಡ ಆ ಸೈನಿಕರಿಗೆ ಬೇಕಾಗಿ ಬಂದರೆ ಮಾತ್ರ ನಾನೊಬ್ಬ ಭಾರತೀಯನಾಗಲು ಸಾಧ್ಯ. ಪ್ರೀತಿಯ ಸಹೋದರರೇ, ಕುವೆಂಪು ಅತ್ಯಂತ ಸುಂದರವಾಗಿ ಹೇಳ್ತಾರೆ, ಮತ ಮನುಜ ಮತವಾಗಲಿ, ಪಥ ವಿಶ್ವಪಥವಾಗಲಿ ಅಂತ. ವಿಶ್ವ ಮಾನವತೆಯ ಸಂದೇಶವನ್ನು ಹೊತ್ತು ಅತ್ಯಂತ ಸುಂದರವಾಗಿ ನಾವು ಮುನ್ನಡೆಯಬೇಕು. ಈ ಉಡುಪಿ ಜಿಲ್ಲೆ ಅತ್ಯಂತ ಶಾಂತಿಯುತವಾಗಿರಬೇಕು. ನನಗೆ
ಹೆಮ್ಮೆ ಆಗ್ತಿದೆ. ನಾನೀಗ ಶಾಲೆಯಲ್ಲಿ ಒಬ್ಬ ಅಧ್ಯಾಪಕನಾಗಿದ್ದೇನೆ. ಹಲವು ವರ್ಷಗಳ ಹಿಂದೆ ನಾನು ಶಾಲೆಯಲ್ಲಿ ಕಲಿಯುತ್ತಿರುವಾಗ ನನ್ನ ಬಲಬದಿಯಲ್ಲಿ ಒಬ್ಬ ಹಿಂದೂ, ನನ್ನ ಎಡಬದಿಯಲ್ಲಿ ಒಬ್ಬ ಕ್ರೈಸ್ತರು, ನಾವೆಲ್ಲರೂ ಪರಸ್ಪರ ಕೈಗೆ ಕೈ ಹಿಡಿದು ಹಾಡುತ್ತಿದ್ದೆವು. ನಾವು ಗೆಳೆಯರು, ಹೃದಯ ಹೂವಿನ ಅಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದ ಸುಂದರ, ಹಿಂದೂ ಮುಸ್ಲಿಂ ಕ್ರೈಸ್ತರಿಗೆಲ್ಲ ಒಂದೇ ಭಾರತ ಮಂದಿರ, ಶಾಂತಿದಾತನು ಗಾಂಧಿದಾತನು ಎದೆಯ ಬಾನಿನ ಚಂದಿರ. ಎಷ್ಟೊಂದು ಸುಂದರವಾದಂತಹ ಮಾತುಗಳು ಪ್ರೀತಿಯ ಸಹೋದರಿ. ಆದ್ದರಿಂದ ಈ ಉದಾತ್ತವಾದ ಸಂದೇಶಗಳನ್ನು ಎತ್ತಿ ಹಿಡಿದು ಒಂದು ಸುಂದರವಾದಂತಹ ಕನಸಿನ ಭಾರತವನ್ನು ನಾವು ಮಾಡಬೇಕು. ಅದಕ್ಕೆಲ್ಲಕ್ಕೂ ಈ ಒಂದು ಗಣೇಶ ಚತುರ್ಥಿಯ ವೇದಿಕೆ ಅದು ಕಾರಣವಾಗಲಿ, ಯೂತ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಕ್ಲಬ್ ಕಾರಣವಾಗಲಿ, ಈ ವೇದಿಕೆಯಲ್ಲಿರುವಂತಹ ದೊಡ್ಡ ದೊಡ್ಡ ನಾಯಕರಿಂದ ಅದಕ್ಕೆ ಹೆಮ್ಮೆಯ ಬುನಾದಿಯಾಗಲಿ ಅಂತ ಮಾತ್ರ ಹೇಳುತ್ತಾ, ಹೊಸ ನಾಡನ್ನು ಕಟ್ಟಲು, ಹೊಸ ಬೀಡನ್ನು ಕಟ್ಟಲು ನಾವೆಲ್ಲರೂ ಪ್ರಯತ್ನ ಪಡುವಾಗ ಕಟ್ಟುವೆವು ನಾವು ಹೊಸ ನಾಡೊಂದನ್ನ, ರಸದ ಬೀಡೊಂದನ್ನ. ಹುಸಿನೆತ್ತರು ಕುಗ್ಗಿ ಆರಿ ಹೋಗುವ ಮುನ್ನ, ಮರೆಯದಿ ಮಾಂತ್ರಿಕರ ಮಾಟ ಮಸಲುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಕ್ಷಕರ ಈ ಶುದ್ಧ ಸಾಗರವು ಬತ್ತಿ ಹಾರಿ ಹೋಗುವ ಮುನ್ನ ಎಂಬ ನಮ್ಮ ಉಡುಪಿ ಜಿಲ್ಲೆಯ ಕವಿ ಗೋಪಾಲಕೃಷ್ಣ ಅಡಿಗರ ಅಡಿಗೆ ಹಾಕುತ್ತಾ ಮಾತಿಗೆ ಕಡಿವಾಣ. ಜೈ ಹಿಂದ್, ಜೈ ಕರ್ನಾಟಕ.